ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಭಾನುವಾರ ನಾವು ಸೂರ್ಯ ದೇವನನ್ನು ಅಂದರೆ ಸೂರ್ಯ ಭಗವಾನನನ್ನು ಪೂಜಿಸುವಂಥ ಒಂದು ದಿನ. ಸೂರ್ಯ ಭಗವಾನ ಬಂದು ಪ್ರಕೃತಿಯಲ್ಲಿ ನಮಗೆ ಪ್ರತ್ಯಕ್ಷವಾಗಿ ಕಾಣಿಸುವಂಥ ದೇವರು. ಆ ಭಾನುವಾರದ ದಿನಗಳಲ್ಲಿ ಈ ಪರಿಹಾರಗಳನ್ನು ತುಂಬ ಸರಳ ವಿಧಾನದಲ್ಲೇ ಮಾಡಿಕೊಂಡಾಗ ನಮ್ಮ ಮನಸ್ಸಲ್ಲಿ ಹಾಗೂ ನಮ್ಮ ದೇಹಕ್ಕೆ ಏನೇ ಒಂದು ಕಾಯಿಲೆ ಇರಬಹುದು, ಯಾಕಂದರೆ ಏನು ಮನಸ್ಸಿಗೇನಿರುತ್ತೆ ಅಂತ ಸುಮಾರು ಜನಕ್ಕೆ ಅನ್ನಿಸ್ಬಹುದು. ನಾವೀಗ ಏನು ಯೋಚನೆಗಳು ಮಾಡ್ತಾ ಇರ್ತೀವಿ ನೋಡಿ, ತುಂಬ ಗಾಢವಾಗಿ ಅದನ್ನು ಮನಸ್ಸಿಗೆ ಹಾಕ್ಕೊಂಡು ಅದರಿಂದ ತುಂಬಾ ಕಷ್ಟ ನೋವು ಪಡ್ತಾ ಇರ್ತೀವಿ. ಆಗ ಮನಸ್ಸಿಗೂ ಒಂದು ಕಾಯಿಲೆ ಅಂತಲೇ ಹೇಳ್ಬಹುದು. ದೇಹಕ್ಕೆ ಬರುವ ಕಾಯಿಲೆಗಳನ್ನು ನಾವು ಚೇತರಿಕೆಯಿಂದ ಒಂದು ಹಾಸ್ಪಿಟ್ಲಲ್ಲೂ ಮತ್ತೊಂದು ಏನೋ ಒಂದು ತೋರಿಸ್ಕೊಳ್ತೀವಿ. ಆದರೆ ಮನಸ್ಸಿಗೆ ಆಗಿರುವ ಕಾಯಿಲೆಗಳನ್ನು ಮೇಲ್ ಮಾಡ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಆದರೆ ಪ್ರತ್ಯಕ್ಷವಾಗಿ ಕಾಣಿಸುವ ದೇವರನ್ನು ಪ್ರತಿನಿತ್ಯ ನಾವು ಪೂಜಿಸೋದ್ರಿಂದ, ಅಂದರೆ ಆರ್ಘ್ಯ ಬಿಡೋದು, ನಮಸ್ಕಾರ ಮಾಡೋದು, ಸೂರ್ಯನ ನಮಸ್ಕಾರ ಮಾಡೋದು, ಅದು ಮಕ್ಕಳ ಕೈಯಲ್ಲಿ ಮಾಡಿಸೋದ್ರಿಂದ ಅವರ ಜೀವನ ತುಂಬ ಬ್ರೈಟಾಗಿರುತ್ತೆ ಸ್ನೇಹಿತರೆ. ತುಂಬ ಆರೋಗ್ಯವಾಗಿರ್ತಾರೆ. ಅವರ ಒಂದು ಏನು ಅವ್ರಿಗೆ ಒಂದು ಕಾಯಿಲೆ ಕಸಾಲೆ ಅಂತ ಹೇಳ್ತೀವಿ ನೋಡಿ, ಅದು ಯಾವುದು ಕೂಡ ಬರೋದಿಲ್ಲ. ಅದೇನೋ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ. ಪ್ರತಿನಿತ್ಯ ಆರ್ಘ್ಯ ಬಿಡಿಸೋದು ಒಳ್ಳೆಯದೇ. ಆದರೆ ಮಕ್ಕಳು ಒಂದು ಬ್ಯುಸಿ ಲೈಫಲ್ಲಿ ಇರೋದ್ರಿಂದ ಮಾಡ್ಕೊಳ್ಳೋದಕ್ಕೆ ಅವರು ಮರೆತು ಬಿಟ್ಟಿರ್ತಾರೋ ಮತ್ತೊಂದು ಏನೋ ಒಂದು ಇರುತ್ತೆ. ಆದರೆ ಭಾನುವಾರದ ದಿನಗಳಲ್ಲಾದರೂ ನೀವು ಅವ್ರ ಕೈಯಲ್ಲಿ ಈ ಥರ ದೊಡ್ಡವರು ಮಾಡಿ ಅವ್ರನ್ನ ನೋಡಿ ಮಕ್ಕಳು ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಎಲ್ಲ ರೀತಿಯಲ್ಲೂ ಕೂಡ ಗೌರ್ಮೆಂಟ್ ಕೆಲಸಕ್ಕೆ ಹಾಗೂ ಲೈಫಲ್ಲಿ ಅಚೀವ್ ಆಗಬೇಕು ಅಂದರೆ ಸೂರ್ಯ ಭಗವಾನನಿಗೆ ಪ್ರತಿನಿತ್ಯ ನಮಸ್ಕಾರ ಮಾಡೋದು, ಆರ್ಘ್ಯ ಬಿಡೋದು ತುಂಬಾ ಒಳ್ಳೆಯದು. ಭಾನುವಾರ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಭಾನುವಾರದ ದಿನಗಳಲ್ಲಿ ಸುಮಾರು ಜನ ಒಂದು ಲೀವ್ ಅನ್ನೋದಿರುತ್ತೆ. ನಾನ್ ವೆಜ್ ಎಲ್ಲ ತಿಂತಾ ಇರ್ತಾರೆ. ಅದು ಅವರವರ ಇಷ್ಟಕ್ಕನುಗುಣವಾಗಿ ಅದನ್ನು ನಾವು ಹೇಳೋದಕ್ಕಾಗೋದಿಲ್ಲ. ಆದರೆ ಭಾನುವಾರ ಯಾಕೆ ಇದರ ಬಗ್ಗೆ ಹೇಳಿದೆ ಅಂದರೆ, ಅಕ್ಕ ನಾವು ನಾನ್ ವೆಜ್ ತಿಂದಿರ್ತೀವಿ, ಮಾಡ್ಕೊಳ್ಬಹುದಾ ಅಂತ ಹೇಳ್ತಾರೆ. ನಾನ್ ವೆಜ್ ಏನಾದರೂ ತಿಂದಿದ್ರೆ ಕೆಲವೊಂದು ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಇನ್ನು ಕೆಲವು ಪರಿಹಾರಗಳನ್ನು ಆರಾಮಾಗಿ ಮಾಡ್ಕೊಳ್ಬಹುದು. ಈ ದಿನ ತಿಳಿಸ್ತಾ ಇರುವಂಥದ್ದು ಯಾವುದೇ ಒಂದು ನಿಯಮ ಇಲ್ಲ, ಆರಾಮಾಗಿ ಮಾಡ್ಕೊಳ್ಳಿ. ಶುದ್ಧವಾದಂಥ ಒಂದು ಲೋಟವನ್ನು ತಗೊಳ್ಳಿ. ಆದಷ್ಟು ಗಾಜಿನ ಲೋಟ ಇದ್ದರೆ ತಗೊಳ್ಳಿ, ಇಲ್ಲಾಂದರೆ ನಿಮಗೆ ಯಾವುದು ಅವೈಲಬಲ್ ಇರುತ್ತೋ ಅದನ್ನೇ ತಗೊಳ್ಬಹುದು. ನೀರು ತುಂಬಿಸ್ಕೊಳ್ಳಿ ಶುದ್ಧವಾಗಿರುವಂಥದ್ದು. ಅರ್ಧ ಸ್ಪೂನ್ ಅರಿಶಿಣ ಹಾಕಿ, ಹಾಗೆ ಪೆಪ್ಪರ್ ಪುಡಿ ಹಾಕಬೇಕು ನಾವು, ಅಂದರೆ ಕಾಳು ಮೆಣಸಿನ ಪುಡಿ ಸ್ವಲ್ಪ ಹಾಕಬೇಕು. ಬೆಳ್ಳುಳ್ಳಿಯ ಎಸಳನ್ನು 2 ಹಾಕಬೇಕು. ಇದು ಎರಡೂ, ಬೆಳ್ಳುಳ್ಳಿ ಅನ್ನೋದು ನಮಗೆ ಆರೋಗ್ಯವನ್ನು ಕೊಡುವಂಥದ್ದು. ಹಾಗೆ ಈ ದೃಷ್ಟಿ ಇರುತ್ತಲ್ವ, ಇವರು ತುಂಬ ಚೆನ್ನಾಗಿ ದುಡಿತಾ ಇದ್ದಾರೆ, ಇವ್ರಿಗೆ ತುಂಬ ಚೆನ್ನಾಗಿದೆ ಅಂತ ಯಾರಾದರೂ ಕಣ್ಣು ಹಾಕಿದ್ರೆ ಅದು ನಮಗೆ ಆ ಎಫೆಕ್ಟ್ ಗೊತ್ತಾಗ್ಬಿಡುತ್ತೆ. ಅದು ರಿಟರ್ನು ಅವರೇ ಯಾರು ಅಂದ್ಕೊಂಡಿರ್ತಾರೋ ಅವ್ರಿಗೇ ಆಗುವಂಥ ಶಕ್ತಿ, ಕೊಡುವಂಥ ಶಕ್ತಿ ಇದಕ್ಕಿದೆ ಬೆಳ್ಳುಳ್ಳಿಗೆ. ಅದಕ್ಕೋಸ್ಕರ ಬೆಳ್ಳುಳ್ಳಿಯನ್ನು ತಗೊಳ್ಳಿ. ಹಾಗೆ ನೀವು ಒಂದು ಒಣಮೆಣಸಿನಕಾಯಿಯನ್ನು ಇದರಲ್ಲಿ ಹಾಕಬೇಕು. ಇದು ಎಲ್ಲವೂ ಕೂಡ ನಮಗೆ ಸುಮಾರು ಜನ ನಮ್ಮ ನೆಂಟರು, ಸಂಬಂಧಿಕರು, ಫ್ರೆಂಡ್ಸು ಯಾರೇ ಆಗಿರಬಹುದು, ನಮ್ಮ ಏಳಿಗೆಯನ್ನು ಸಹಿಸ್ಕೊಳ್ಳದೆ ಇರ್ತಾರಲ್ವ, ಅಂಥವರು ಅಳ್ತಾ ಇರ್ತಾರೆ. ತುಂಬ ಚೆನ್ನಾಗಾಗ್ಬಿಟ್ಟಿದ್ದಾರೆ ಅಂತಂದ್ಬಿಟ್ಟು ತುಂಬಾ ಅವರು ಅಸೂಯೆ ಪಡ್ತಾರೆ. ಈಗಿನ ಕಾಲದಲ್ಲಿ ಅದೊಂಥರ ಅಸ್ತ್ರ ಅನ್ನೋ ಥರನೇ ಜನಗಳು ಬಳಸ್ತಾ ಇದ್ದಾರೆ. ಅವರು ಕಷ್ಟಪಡೋದಿಲ್ಲ, ಕಷ್ಟಪಡೋರನ್ನ ನೋಡಿ ಕೂಡ ಸಮಾಧಾನವಾಗಿ ಇರೋದಿಲ್ಲ. ಅದು ನಮಗೆ ತಟ್ಟುತ್ತಾ ಇರುತ್ತೆ ಸ್ನೇಹಿತರೆ. ನೀವು ಚೆಕ್ ಮಾಡಬಹುದು ಇದೆಲ್ಲವೂ ನಡೆಯುತ್ತಾ ಅಂತ. ಖಂಡಿತ ನಡೆಯುತ್ತೆ. ನಿಮಗೆ ಯಾರಾದರೂ ತುಂಬ ಚೆನ್ನಾಗಿದ್ದಾರೆ, ಇವ್ರಿಗೇನಪ್ಪ, ಇವ್ರ ಮಕ್ಕಳು ತುಂಬ ಚೆನ್ನಾಗಿ ನೋಡ್ಕೊತಾರೆ, ಇವ್ರು ಚೆನ್ನಾಗಿದ್ದಾರೆ ಅಂತ ಒಂದು 10 ಸರಿ ಅಂದ್ಬಿಡಲಿ ಸಾಕು. ಅದರ ಎಫೆಕ್ಟ್ ಎಷ್ಟಿರುತ್ತೆ ಅಂದರೆ, ಮತ್ತು ನೀವು ಎಷ್ಟು ಅನ್ಯೂನ್ಯತೆಯಿಂದ ಇರ್ತೀರೋ ಅದೆಲ್ಲವೂ ಕೆಳಗೆ ಬಿದ್ದೋಗ್ಬಿಡುತ್ತೆ. ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಅನ್ನೋದು ಕುಂಠಿತ ಆಗಿಬಿಡುತ್ತೆ. ಅಭಿವೃದ್ಧಿ ಚೆನ್ನಾಗಿ ಆಗ್ತಾ ಇದ್ದಾರೆ ಅಂದರೆ ಅವ್ರ ಮೇಲೆ ಕಣ್ಣಾಕಿದ್ರೆ ಸಾಕು, ಅವರ ಮನೆಯ ಹತ್ತಿರ ಇರುವಂಥ ತುಳಸಿ ಗಿಡನೇ ತೋರಿಸ್ಕೊಡುತ್ತೆ ಅವರ ಏಳಿಗೆ ಯಾವ ಥರ ಕುಂಠಿತ ಆಗ್ತಾ ಇದೆ ಅಂತಂದ್ಬಿಟ್ಟು. ಅದಕ್ಕೋಸ್ಕರ ಈ ಪರಿಹಾರಗಳನ್ನೆಲ್ಲ ಮಾಡ್ಕೊಳ್ತಾ ಇರಬೇಕು ಸತತವಾಗಿ. ನಾವು ಬದುಕೋದಕ್ಕೆ ಯಾವ ಥರ ಆಹಾರ ನೀರನ್ನು ತಗೊಳ್ತಾ ಇರ್ತೀವೋ, ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೂ ಕೂಡ ಈ ಪರಿಹಾರಗಳನ್ನು ಸತತವಾಗಿ ಮಾಡ್ಕೊಳ್ತಾ ಬರಬೇಕು. ಇದನ್ನೆಲ್ಲ ನೀವೇನು ಮಾಡಬೇಕು ಅಂದರೆ, ಒಂದು ಲೋಟದಲ್ಲಿ ಹಾಕಿರ್ತೀರಲ್ವ,
ಪೂರ್ತಿಯಾಗಿ ಬಾತ್ರೂಮ್ ಒಂದನ್ನು ಬಿಟ್ಟು ನಿಮ್ಮ ಮನೆಯನ್ನೆಲ್ಲ ಒಂದು ಸಾರಿ ರೌಂಡ್ ಹಾಕಿ ಕೈಯಲ್ಲಿ ಇದನ್ನು ಇಟ್ಕೊಂಡು ಸೀದಾ ತಗೊಂಡು ಬಂದಿದ್ದೆ. ನಿಮ್ಮ ಅಡುಗೆ ಮನೆಯಲ್ಲಿ ಸ್ಟವ್ ಇರುತ್ತಲ್ವ, ಒಲೆ ಇಟ್ಕೊಂಡಿರ್ತೀರಲ್ವ, ಆ ಎಡಗಡೆ ಇಡಬೇಕು. ನಿಮಗೆ ಎಡಗಡೆ ಒಂದು ಸ್ಪೇಸ್ ಏನಾದರೂ ಇದ್ದರೆ ಆ ಜಾಗದಲ್ಲಿ ಇದನ್ನು ಇಡುವಾಗ ಈ ಮನೆಯೆಲ್ಲ ನೀವು ಇದನ್ನು ಇಟ್ಕೊಂಡು ಓಡಾಡುವಾಗ ನಿಮ್ಮ ಮನೆಗೆ ತಟ್ಟಿರುವಂಥ ದೃಷ್ಟಿ ಹೋಗ್ಬಿಡಬೇಕು. ಯಾರು ಒಂದು ಅಳ್ತಾ ಇರ್ತಾರೆ ಅವರ ಕಣ್ಣೀರು ನಿಮಗೇನಾದರೂ ತಟ್ಟಿದ್ರೆ ಅದು ಕೂಡ ಹೋಗಬೇಕು. ನರದೃಷ್ಟಿ ಹೋಗಬೇಕು. ನಮ್ಮ ಮನೆ ಅಭಿವೃದ್ಧಿ ಆಗಬೇಕು. ನಾವು ಅಂದುಕೊಂಡಿರುವ ಕೆಲಸಗಳು ನಮಗೆ ನಿರ್ವಿಘ್ನವಾಗಿ ನೆರವೇರಬೇಕು. ಈ ರೀತಿ ಕೇಳಿಕೊಳ್ಬೇಕು ನೀವು ಸ್ನೇಹಿತರೆ. ನಾವು ಏನಕ್ಕೆ ಮಾಡ್ತಾ ಇದ್ದೀವಿ ಅನ್ನೋದಾದರೂ ಗೊತ್ತಾಗಬೇಕಲ್ವಾ. ಆ ಪರಿಹಾರ ಮಾಡಿಕೊಳ್ಳುವಾಗ ನಿಮ್ಮ ಮನಸ್ಸಲ್ಲಿ ನೀವು ಅಂದ್ಕೊಳ್ಳಿ. ನಿಮ್ಮ ಮನೆಯಲ್ಲೇ ಅಥವಾ ಯಾರಿಗೆ ಅಡ್ಜಸ್ಟ್ಮೆಂಟ್ ಇರೋದಿಲ್ಲ ನೋಡಿ, ಯಾವಾಗಲೂ ಜಗಳ ಮತ್ತು ಮನಸ್ಸಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ. ಇರೋ 4-6 ಜನ ಇರ್ತಾರೆ ಒಂದೊಂದು ಮನೆಯಲ್ಲಿ ಅಂದ್ಕೊಳ್ಳಿ. ಅತ್ತೆ ಸೊಸೆ ಆಗಿರಬಹುದು, ಗಂಡ ಹೆಂಡತಿ ಆಗಿರಬಹುದು, ಅಥವಾ ಮಕ್ಕಳು ಪೇರೆಂಟ್ಸೇ ಆಗಿರಬಹುದು. ಈ ಥರ ಸಂಬಂಧಗಳಲ್ಲಿ ಅಷ್ಟು ಚೆನ್ನಾಗಿರೋದಿಲ್ಲ. ಅಂಥವರು ಕೂಡ ಇದನ್ನು ಮಾಡ್ಕೊಳ್ತಾ ಬಂದಾಗ ಕ್ರಮೇಣವಾಗಿ ಎಲ್ಲ ರೀತಿಯಲ್ಲೂ ಕೂಡ ಆ ನೆಗೆಟಿವ್ ಅನ್ನೋದು ಹೋಗ್ಬಿಡುತ್ತೆ. ನೆಗೆಟಿವ್ ಅನ್ನೋದು ಹೋದಾಗ ಮಾತ್ರ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರುವಂಥದ್ದು. ನೆಗೆಟಿವ್ ಅಂದರೆ ಜ್ಯೇಷ್ಠ ಲಕ್ಷ್ಮಿ, ಪಾಸಿಟಿವ್ ಅಂದರೆ ಮಹಾಲಕ್ಷ್ಮಿ. ಇಬ್ಬರೂ ಅಕ್ಕ ತಂಗಿಯರೇ. ಆದರೆ ಮಹಾಲಕ್ಷ್ಮಿ ಇರುವ ಜಾಗಕ್ಕೆ ಆ ತಾಯಿ ಬರೋದಿಲ್ಲ, ಜ್ಯೇಷ್ಠಾದೇವಿ. ಜ್ಯೇಷ್ಠಾದೇವಿ ಇರುವ ಜಾಗಕ್ಕೆ ಲಕ್ಷ್ಮೀ ದೇವಿ ಬರೋದಿಲ್ಲ. ಇದನ್ನು ನೀವು ನೆನಪಲ್ಲಿಟ್ಕೊಳ್ಳಿ. ಮೊದಲು ನಾವು ಕಸವನ್ನು ಗುಡಿಸಿ ಆಚೆ ಹಾಕ್ಬಿಡಬೇಕು. ಅದಾದ ಮೇಲೇ ನಮ್ಮ ಮನೆಗೆ ಪಾಸಿಟಿವ್ ಬರುವಂಥದ್ದು. ಅದಕ್ಕೋಸ್ಕರ ನೆಗೆಟಿವ್ನ ಮೊದಲು ಮನೆಯಿಂದ ಹೊರಗೆ ಹಾಕ್ಬಿಡಿ. ಈ ಪರಿಹಾರವನ್ನು ನೀವು ಭಾನುವಾರ ರಾತ್ರಿ ಮಾಡ್ಕೊಳ್ಳಿ, ಇನ್ನೇನು ಮಲಗ್ತೀವಿ ಅನ್ನುವ ಸಮಯದಲ್ಲಿ. ಮಾರನೇ ದಿನ ಇದನ್ನು ನೀವೇನು ಮಾಡಬೇಕು, ಸೀದಾ ತಗೊಂಡೋಗಿದ್ದೆ ಯಾವುದಾದ್ರೂ ನಿಮಗೆ ಹತ್ತಿರದಲ್ಲೇ ದೇವತಾ ವೃಕ್ಷಗಳು ಇದ್ದರೆ ಆರಾಮಾಗಿ ತಗೊಂಡೋಗಿ, ಅಥವಾ ನಿಮ್ಮ ಮನೆಗೆ ಸ್ವಲ್ಪ ದೂರದಲ್ಲಿದೆ ಅಂದರೆ ನಿಮ್ಮ ಮಕ್ಕಳು, ನಿಮ್ಮ ಹಸ್ಬೆಂಡು, ನಿಮ್ಮ ಅಣ್ಣ ತಮ್ಮ ಯಾರಾದರೂ ಇರ್ತಾರೆ, ವೆಹಿಕಲ್ಲಲ್ಲಿ ನೀವು ಅವ್ರ ಜೊತೆ ಕಳಿಸ್ಬಹುದು. ಇದನ್ನು ಕಳಿಸ್ಬಿಟ್ಟು ಗಿಡಗಳಿಗೆ ಹಾಕ್ಬಿಟ್ಟು ಬನ್ನಿ. ಆ ಗಿಡಗಳ ಹತ್ರ, ಬುಡದ ಹತ್ರ ಹಾಕ್ಬಿಟ್ಟು ಸೀದಾ ತಿರುಗಿ ನೋಡದೆ ವಾಪಸ್ ಬಂದರೆ ಆಯಿತು ಅಂತ ಹೇಳಬಹುದು. ಯಾರಿಗೇನು ತೊಂದರೆ ಆಗೋದಿಲ್ಲ. ಯಾಕಂದರೆ ನಮ್ಮ ಮನೆಗೆ ನಮಗೂ ಒಳ್ಳೆಯದಾಗಿ ಆಗಬೇಕು ಅಂತ ಮಾಡುವಂಥ ಪರಿಹಾರ ಆಗಿರೋದ್ರಿಂದ ಭಯಪಡುವ ಅವಶ್ಯಕತೆ ಇಲ್ಲ. ಸೀದಾ ಆಮೇಲೆ ತಗೊಂಡು ಬಂದು ಆ ಲೋಟನ ತೊಳೆದಿಟ್ಕೊಳ್ಳಿ, ಮತ್ತು ಪರಿಹಾರಗಳನ್ನು ಮಾಡ್ಕೊಳ್ಬಹುದು. ಈ ಥರ ನಾವು ಮಾಡಿಕೊಂಡಾಗ ನಮಗೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಸ್ನೇಹಿತರೆ. ತುಂಬ ಖುಷಿಯನ್ನು ಕೊಡುವಂಥದ್ದು. ಮೊದಲು ನಮ್ಮ ಮನಸ್ಸಲ್ಲೂ ಕೂಡ ಏನೋ ಒಂದು ದುಃಖ, ದುಮ್ಮಾನ, ದುಗುಡ ಇದ್ದರೂ ಕೂಡ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಒಂದು ತಿಳಿಯಾಗಿಬಿಡುತ್ತೆ ಮನಸ್ಸು. ಆರಾಮಾಗಿ ನಮಗೆ ಖುಷಿಯನ್ನು ಕೊಡುತ್ತೆ. ಮಾಡ್ಕೊಂಡು ನೋಡಿ. ಒಳ್ಳೆಯದಾಗಲಿ. ಧನ್ಯವಾದಗಳು.